ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ರೊಚ್ಚಿಗೆದ್ದಿದ್ದಾರೆ ವಿದ್ಯಾರ್ಥಿಗಳು. ಜಿಬುಲಿ ವೃತ್ತದಲ್ಲಿ ಜೋರಾಗಿದೆ ವಿದ್ಯಾರ್ಥಿಗಳ ಪ್ರತಿಭಟನಾ ಆಕ್ರೋಶ. ಈ ವೇಳೆ ಪೊಲೀಸರು ಮತ್ತು ತಹಶೀಲ್ದಾರ್ಗೆ ಕಲ್ಲೇಟು ಬಿದ್ದಿದೆ. ತಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಬ್ಯಾರಿಕೇಡ್ ತಳ್ಳಿ ಸಚಿವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಕೈಜೋಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳು ಮತ್ತು ಪೊಲೀಸರ ನಡುವೆ ನೂಕಾಟ ನಡೆದಿದೆ. ಅಕ್ಸಾ ಸಂಘಟನೆಯ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿ ಅಧಿವೇಶನ ನಡೀಬೇಕಾದ್ರೂ ಕೂಡ ಈ ರೀತಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸೋದಕ್ಕೆ ಪರ್ಮಿಷನ್ ಕೇಳಿದ್ರು, ಆದ್ರೆ ಸರ್ಕಾರ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅಲ್ಲಿ ತಮ್ಮ ಮರ್ಯಾದೆ ಹೋಗುತ್ತೆ. ಒಂದು ವೇಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಈ ರೀತಿ ಪ್ರತಿಭಟನೆಯನ್ನ ಮಾಡಿದ್ರೆ ರಾಜ್ಯ ಸರ್ಕಾರದ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಗುತ್ತೆ ಅಂತ ಗೊತ್ತಿರೋದಕ್ಕೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ ಯುವಕರು? ಕೆಲಸ ಇಲ್ಲದೆ ಸರ್ಕಾರಿ ಹುದ್ದೆಗಳಿಗೋಸ್ಕರ ಕಷ್ಟಪಟ್ಟು ಓದಿ ಈಗ ಆಗ ಯಾವಾಗ ಆಗುತ್ತೆ ಅಂತ ಕಾದು ಕುಳಿತಿರೋರು, ಮನೆಯಲ್ಲಿ ತಂದೆ ತಾಯಿಗಳು ವೇಸ್ಟು ಅಂತ ಬೈದ್ರು ಬಯಸ್ಕೊಂಡು, ಸಮಾಜದಲ್ಲಿ ಇವನಿಗೆ ಕೆಲಸ ಇಲ್ಲ ಅಂತ ಹೀಯಾಳಿಸಿದ್ರು ಕೂಡ ಒಂದಾದ್ರೂ ಒಂದು ದಿನ ನಾನು ಸರ್ಕಾರಿ ಹುದ್ದೆ ತೆಗೆದುಕೊಳ್ತೀನಿ ಅಂತ ಕಾಯ್ತಾ ಇರುವಂತಹ ಲಕ್ಷಾಂತರ ಯುವಕರು ಇಲ್ಲಿಯವರೆಗೆ ಸರ್ಕಾರ ನೇಮಕಾತಿಗೆ ಮುಂದಾಗ್ತಾ ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು?